ವಿ ಆರ್ ಹಿಯರ್ ಪಾಪು ಬರ್ಡೇ. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಹ್ಯಾಪಿ ಫ್ರೆಂಡ್ಶಿಪ್. ಓಹೋ ಫಸ್ಟ್ ಬ್ಯಾಂಡಾ? ಥ್ಯಾಂಕ್ ಯು. ನಮ್ಮ ಮನೆಗೆ ಬರಲ್ಲ ಬ್ಯಾಂಡೇಜ್ ಡೇ. 1 ಬ್ಯಾಂಡೇಜು, 2 ಬ್ಯಾಂಡೇಜು. ಗೈಸ್ ನೋಡಿ ಸಿಸಿಯಲ್ಲಿ ಅಂತಿದ್ರಿ, ಇವತ್ತು ಬಂದವನು. ಇಸ್ ವೆರಿ ಬಿಸಿ ಗೈಸ್. ಎಲ್ಲಿ ಕೇಳ್ತೀರಾ ವೆರಿ ಸಿಸಿ? ಏನಕ್ಕೆ ಬಿಸಿ? ಯಾರ ಜೊತೆ ಬಿಸಿ? ಯಾರ ಜೊತೆ ಅಂದ್ರೆ ಫಿಯಾನ್ಸ್ ಜೊತೆ ಬಿಸಿ. ಎಲ್ಲರೂ ಕೇಳ್ತಾರೆ ಗೈಸ್, ವೆರಿ ಸಿಸಿ ವೆರಿ ಸಂಜಯ್. ನಮಗ್ ಗೊತ್ತು ನಮ್ ಸಿಸಿ ಎಲ್ಲಿ ಕಳೆದೋಗಿದ್ದಾನೆ ಅಂತ. ನಮ್ಮ ಮನೆಗೆ ಬರಲ್ಲ ಗೈಸ್, ನಮ್ಮ ಮನೆಗೆ ಬರಲ್ಲ. ನಮ್ ದೊಡ್ಡಮ್ಮ ಬಂದಿದ್ದಾರೆ, ಅವ್ರನ್ನ ನೋಡಕ್ ಬಂದಿದ್ರು. ಅವನು ಬಂದಿದ್ದೆ ಗೈಸ್, ಆದ್ರೆ ಇರ್ಲಿ. ದೇವ್ರು ನಿನಗೆ ಕೊಟ್ಟಿರೋ ಕಲರ್ ಕಿತ್ಕೊಂಡ್ಬಿಡ್ತಾನೆ. ಸುಳ್ಳು ಹೇಳಿದ್ರೆ ಕಲರ್ ಕಿತ್ಕೊಂಡ್ಬಿಡ್ತಾನೆ. ನಿಜ ಹೇಳು, ನಿನಗೆ ಕೊಟ್ಟಿರೋ ವೈಟ್ ಪೇರೆಂಟ್ಸ್ ಅವ್ರಿಗೆ ಕಲರ್ ಕಿತ್ಕೊಂಡ್ಬಿಡ್ತಾನೆ. ಯೋಚನೆ ಮಾಡಿ ಸುಳ್ಳು ಹೇಳು. ನೋಡಿ ಬಾಯ್ ಬಿಡ್ತಾ ಇಲ್ಲ, ಬರದ್ದೇ ಇಲ್ಲ ಗೈಸ್. ಮೊನ್ನೆ ಈವೆಂಟ್ ಟೈಮಲ್ಲೂ ಬಂದಿಲ್ಲ. ಬ್ಯಾಂಡೇಜ್ ಡೇ. 1 ಬ್ಯಾಂಡೇಜು, 2 ಬ್ಯಾಂಡೇಜು. ನಮ್ಮ ಕಾಲ್ಗೊಂದು ಬ್ಯಾಂಡೇಜು, ನಮ್ಮ ಅಪ್ಪ ಕಾಲ್ಗೊಂದು ಬ್ಯಾಂಡೇಜ್. ಎಷ್ಟಪ್ಪ ಮಂಡಿಗೆ ಹಾಕ್ತಿದ್ದೀರಾ? ಫುಲ್ ಬ್ಯಾಂಡೇಜ್ ಡೇ ಇವತ್ತು. ನಾವು ಮಿಡಿ ಫ್ಯಾಮಿಲಿ ಬ್ಯಾಂಡೇಜ್ ಹಾಕ್ಸ್ಕೊಂಡ್ಬಿಟ್ಟವ್ರೆ. ಬ್ಯಾಂಡೇಜ್ ಡೇ ಗೈಸ್ ಇವತ್ತು. ಸೊ ಅದಕ್ಕೆ ಅವ್ರೇ ಹಾಕೊಂಡಿರಲ್ಲ, ಹಾಸ್ಪಿಟ್ಲಿಗೆ ಹೋಗಿ ಹಾಕ್ಸ್ಕೊಂಡ್ ಬಂದಿರೋದೆಲ್ಲ. ಒಂದೇ ಮಕ್ಕಳಿಗೆ ಹಾಕ್ಸ್ಕೋಬೇಕು. ಚೆನ್ನಾಗಿದೆ. ಸಿಸಿ ಶೂ. ಶೂ ಕಣೋ, ಯಾಕೆ ಹಾಳು ಮಾಡ್ತೀರಾ? ಐ ಲವ್ ದಿಸ್. ಐ ಲವ್ ಹೊಟ್ಟೆ ಉರ್ಸಿಂಗ್. ಮೇನ್ಲಿ ಸಂಜೆ ಹೊಟ್ಟೆ ಉರ್ಸಿಂಗ್ ಐ ಲವ್. ಅಯ್ಯಪ್ಪ, ಬಾ 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 ತಗೋ. ಆಯ್ತು ಬಾ ತಗೋ. ಹತ್ತು ಬಾರ್ ತಗೋ ಬಾರು, ಕಿತ್ಕೋ ಬಾ. ಫುಟ್ಬಾಲ್ ಆಡ್ತಿರೋದು ನಾನು. ನೋಡಿ ಒಂದ್ ಶೂಸ್ ಒಂದ್ ಸಾಕ್ ಹಾಕೊಂಡು ಓಡಾಡ್ತಾವನು. ಈಗ್ಲೂ ಕಾಲು ಮುದ್ದು ಕಾಲು. ಮಾಡಿದ್ರ ಬೈ? ಬೈ ಅಮೌಂಟ್ ನಮಗೆ ಗೊತ್ತಾಗ್ಬಾರ್ದು ಮುದ್ದು ಅಂತ. ಓಕೆ ಸರಿ ಬೈ, ನಿಮಗೆ ಫೋನ್ ಪೇ ಮಾಡ್ಲಾ? ನಂಬರ್ ಹೇಳ್ತೀರಾ? What is up fam? Hi, so welcome back to my new vlog guys. ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಾನು ನಮ್ಮ ಮನೆಯಿಂದ. ಸೊ ಈಗ ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ, ನಮ್ಮ ಅಮ್ಮ ಮತ್ತು ನಮ್ಮ ದೊಡ್ಡಮ್ಮ ಕೆಳಗಿದ್ದಾರೆ. ಅವ್ರು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಕೆಳಗೆ ಹೋಗಿದ್ರಂತೆ. ಹತ್ತಿರ ಯಾವುದು ಹೋಟ್ಲ್ ಓಪನ್ ಇಲ್ಲ ಅಂತೇಳಿ ನನ್ನ ಕಾರಲ್ಲಿ ಕರ್ಕೊಂಡೋಗಿ ಎಲ್ಲರೂ ದೂರ ಹೋಗೋಣ ಬಾ ಅಂದರೆ, ಹತ್ರ ಇನ್ನೂ ಬೇರೆ ಯಾವ್ದವ್ರು ಹತ್ರ ಇದೆ ನೋಡೋಣ ಬಾ ಅಂತ ಕರಿತಾ ಇದ್ದಾರೆ. ಅವ್ರಿಗೆ ಬ್ರೇಕ್ಫಾಸ್ಟ್ ಮಾಡಿಸ್ಕೊಂಬರ್ತೀನಿ, ಬನ್ನಿ ಹೋಗೋಣ. ಕಾಲೆಲ್ಲ ಹೆವಿ ನೋವಿದೆ, ವರ್ಕೌಟ್ ಮಾಡಿರೋದು, ಇಳಿಯೋಕ್ಕಾಗ್ತಾಯಿಲ್ಲ. ನಮಸ್ಕಾರ ಅಣ್ಣ. ಗೈಸ್ ನೋಡಿ, ನೀವು ಒಳ್ಳೇದು ಮಾಡಿದ್ರೆ ಆ ಅಣ್ಣ ನನಗೆ ಅವತ್ತಿಂದನೂ ಒಂದು ಸರಿ ಸ್ಮೈಲ್ ಮಾಡೋದು ನಿಲ್ಲಿಸಿಲ್ಲ. ಅವರು ನಾನು ನೋಡಿದ್ರೆ ಒಂಥರ ಅವ್ರ ಮುಖದ ಮೇಲೆ ಒಂದು ಸ್ಮೈಲ್ ಇರುತ್ತೆ. ಸೊ ದಟ್ಸ್ ಆಲ್ ಇಂಪಾರ್ಟೆಂಟ್ ಗೈಸ್. ಅಂದರೆ ನಾವೇನು ದೊಡ್ಡದಾಗೇನು ಮಾಡೋಕ್ಕಿಲ್ಲ, ಬಟ್ ಆದರೂ ಅದೊಂದು ಖುಷಿ ಅವ್ರಿಗೆ ನಮ್ಮನ್ನ ನೋಡಿದಾಗ. ಆ್ಯಂಡ್ ನಾವು ಅವ್ರನ್ನ ನೋಡಿದಾಗ ಅವ್ರು ಹಾಯ್ ಅಂತಾರೆ ಬಂದಾಗೆಲ್ಲ, ನಾನು ಹಾಯ್ ಅಂತೀನಿ. ಒಂಥರ ಬಾಂಡಿಂಗ್. ಒಂದು ಹೋಟ್ಲಿಗೆ ಬಂದ್ವಿ, ಪರೋಟ ಬೇಕು ಅಂದ್ರು ನಮ್ಮ ದೊಡ್ಡಮ್ಮ. ಇಲ್ಲಿ ನೋಡ್ರಿ ಈ ಹೋಟ್ಲಲ್ಲಿ ಪರೋಟ ಇಲ್ಲ ಅಂದರು. ಈಗ ಬೇರೆಲ್ಲಾದರೂ ಹುಡುಕ್ಬೇಕು ಗೈಸ್. ಪರೋಟ ಹುಡ್ಕೊಂಡು ವಿದ್ಯಾರಣ್ಯಪುರದಿಂದ ಮತಿಕೆರೆಗೆ ಬಂದ್ಬಿಟ್ಟಿದ್ದೀವಿ. ಇಲ್ಲೇ ಪರೋಟ ತೊಗೊಂಡ್ವಿ, ಇಲ್ಲಿ ತಿಂದ್ವಿ. ಅಂದರೆ ನಾನು ತಿಂದಿಲ್ಲ, ಅವ್ರು ತಿಂತಿದ್ದಾರೆ ನೋಡಿ, ನಾನು ತಿನ್ನಲ್ಲ ಗೈಸ್. ನಾನು ಈಗ ನಮ್ಮ ಅಮ್ಮನ ದೊಡ್ಡಮ್ಮನೆಲ್ಲ ಬಿಟ್ಬಿಟ್ಟು ಹಾಸ್ಪಿಟ್ಲಿಗೆ ಬಂದೆ. ನಂದು ಶೋಲ್ಡರ್ದು ಇನ್ನೊಂದು ಸರ್ವಿಸ್ ಇದೆಯಂತೆ, ಬಟ್ ನಾಳೆ ನಾನು ಬೆಂಗಳೂರಲ್ಲಿ ಇರಲ್ಲ. ಅದಕ್ಕೆ ಅದೇನು ಮಾಡ್ತಾರೆ, ಏನು ಮಾಡಬೇಕು ಅಂದರೆ ಪರವಾಗಿಲ್ಲ ಸ್ಟಾಪ್ ಮಾಡಿ ಅಂತ ಹೇಳಿದ್ರು. ಇವತ್ತಿಗೆ ಮುಗೀತು ನನ್ನ ಸರ್ವೀಸು. ಸೊ ಈಗ ಆಟೋ ಬಂದಿದೆ, ಆಟೋ ಮಾಡ್ಕೊಂಬಂದೆ ಬಿಕಾಸ್ ಟೈಮ್ ಆಗಿಬಿಟ್ಟಿತ್ತು. 9478. ಸೊ ಇನ್ನೊಂದು ಆಟೋ ಬಂದಿದೆ, ಇಲ್ಲಿಂದ ಮನೆಗೆ ಹೋಗೋಣ. ಗೈಸ್, ಸೊ ನಾವು ಮನೆಗೆ ಬಂದೆ, ಅಲ್ಲಿಂದ ಹಾಸ್ಪಿಟ್ಲಿಂದ ಆಟೋ ಮಾಡಿಕೊಂಡು. ಆಟೋಲ್ಲಿ ಯಾಕೆ ಹೋಗಿದೆ ಅಂದರೆ ಅಲ್ಲಿ ಪಾರ್ಕಿಂಗ್ ಸಿಗಲ್ಲ. ಆ್ಯಂಡ್ ಇನ್ನೊಂದು ನನಗೆ ಹಾಸ್ಪಿಟ್ಲಿಗೆ ಲೇಟ್ ಆಗಿತ್ತು, 12:30 ಅಪಾಯಿಂಟ್ಮೆಂಟ್ ಕೊಟ್ಟಿದ್ದು. ಸೊ ಅಲ್ಲಿಂದ ನಾನು 12:20 ಬಿಟ್ಟೆ. ಈ ಕಾರಲ್ಲಿ ಹೋದರೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಆಟೋಲ್ಲಿ ಹೋಗ್ಬಿಟ್ಟಿದ್ದೆ ನಾನು. ಸೊ ಈಗ ವಾಪಸ್ ಬಂದಿದ್ದೀನಿ. ಯಾಕೆ ಈಗ ಎಲ್ಲಿಗೆ ಹೋಗ್ತಾ ಇದ್ದೀನಿ, ಏನು ಕತೆ ಅಂದರೆ, ಪ್ರಶಾಂತ್ ಅನ್ನೋರು ಪಾಪು ಬರ್ಡೇ ಇದೆ. ಎಷ್ಟು ಬೇಗ 1 ವರ್ಷ ಆಯಿತು ಗೈಸ್. ನಾನು ಲಾಸ್ಟ್ ಟೈಮು ಎರ್ಟಿಗ ಬುಕ್ ಮಾಡ್ಕೊಂಡು ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿದ್ದಿದ್ದು ಮೈಸೂರಿಗೆ. ಇವಾಗ ನೋಡಿ ಎಷ್ಟು ಬೇಗ 1 ವರ್ಷ ಆಯಿತು. ಈಗ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ, ಅವರ ಪಾಪು ಬರ್ಡೇಗೆ. ಬನ್ನಿ ಹೋಗೋಣ. ಟುಮ್ಮು ನಮ್ಮ ಎಕ್ಸಿವಿಲ್ ಬರ್ತಾನೆ, ನಮ್ಮ ಅಮ್ಮ, ನಮ್ಮ ದೊಡ್ಡಮ್ಮ, ಅವ್ರನ್ನೆಲ್ಲರನ್ನ ಕರ್ಕೊಂಡು. ನಾನು ಪ್ರವೀಣ್ ಬಂದವನೇ, ಅವನ ಜೊತೆ ಹೋಗ್ತಾ ಇದ್ದೀನಿ. ಗಾಯ್ಸ್ ನೋಡಿ ಗಾಯ್ಸ್, ಬಬು ಪ್ರಾಂತರ್. ಯಾವ್ದು ಜಾತ್ರೆ ಬಟ್ಟೆ
ಪಿಕ್ ಪ್ರವೀಣ್. ಈ ಜಾತ್ರೆ ಬಟ್ಟೆ ನೀನು ಕೇಳಿದ್ದು ಯಾವುದು ಕಮೆಂಟ್ ಹಾಕಿದ್ದಲ್ಲ ಅದಾ? ಚೆನ್ನಾಗಿದೆ ಚೆನ್ನಾಗಿದೆ. ಇಲ್ಲ ಕೂತ್ಕೋ. ನಾನು ಎಕ್ಸಿವ್ ಬರ್ದಿದ್ದೆ, ಗಾಡಿಯಲ್ಲಿ ಹತ್ತಲ್ಲ. ಸರಿ ಸಮೀರ್, ಪ್ರವೀಣ್ ಓಡಿಸ್ತೀನಿ ಬಾರೋ ಪ್ರವೀಣ್. ನಾನು ಗೇರ್ ಗಾಡಿ ತುಂಬ ದಿನ ಆಯ್ತು ಓಡಿಸೋಣ. ತೆಗಿ, ನನ್ನ ಮೇಲಿಂದ ಹೋಗು, ನನ್ನ ಎದೆ ಮೇಲಿಂದ ಹೋಗು. ತೆಗಿ ಅಕ್ಕಿನ, ನಾ ಓಡಿಸ್ತೀನಿ ತೆಗಿ. ಗೈಸ್ ನಾನು ತೆಗಿಲಿರಿ ಅವ್ನಿಗೆ ಹೇಳ್ತೀನಿ. ನೈ ಹತ್ತಿಲ್ಲ ಕಣ ನಿಂಗೆ. ನಮ್ಮ ಕರಾಮ್ ನನ್ನ ಗಾಡಿ ಓಡಿಸ್ತೀನಿ ಅಂತಲ್ಲ, 1 ಸೆಕೆಂಡಲ್ಲಿ ಕೊಡ್ತೀನಲ್ಲೋ. ಎಷ್ಟು ದುರಾಂಕರ ತೋರಿಸ್ತಿದ್ಯಲ್ಲ, ಅದು ಈ ಸೆಕೆಂಡ್ ಹ್ಯಾಂಡ್ ಗಾಡಿಗೆ. ನೋಡಿ ಗೈಸ್, ಅಭಿಮಾನಿಗಳು ಅವನಿಗೆ ಫುಲ್ ಫ್ಯಾನ್ಸ್ ಗೈಸ್. ಇದೂ ಇಷ್ಟು ಮುಂದೆ ಹಾಕೋನೆ. ಓಯ್ ಸಮೀರ್, ದೊಡ್ಡ ಕಾರ್ ಥರ ಇರುತ್ತಾ ನೋಡು, ಹುಷಾರಾಗಿ ಓಡಿಸು. ಎಲ್ಲ ಸಿಸ್ಟಮ್ ಚೇಂಜ್ ಇದರಲ್ಲಿ. ಹೌದಾ? ನನ್ನ ಕಾರ್ ಅಲ್ವಲ್ಲ, ಬಿಡು ಪ್ರಭು. ಎಲ್ಲಿ ಫ್ಯಾಮಿಲಿ ಬರ್ತಾ ಇದ್ದಾರೆ. ಸಕ್ಕತ್ತಾಗಿದೆಯಲ್ಲ, ಸೀಟ್ ಮಾತ್ರ ಸಕ್ಕತ್ತಾಗಿದೆ ಗೈಸ್. ನನ್ನ ಗಾಡಿದು ಸಕ್ಕತ್ ಇಷ್ಟ ನಂಗೆ ಸೀಟ್. ಒಳ್ಳೆ ಗಾಡಿ, ಸುಮ್ಮನೆ ರೇಗ್ಸದ್ ನಾನು ಅವನಿಗೆ. ಸಕ್ಕತ್ ಒಳ್ಳೆ ಗಾಡಿ. ಹಾಯ್ ಆರಾಮ? ಹಾಯ್ ಗೈಸ್, ಇವನ್ ಎಸಿ ತುಂಬಾ ಸೌಂಡ್ ಮಾಡ್ತಾ ಇದ್ದೆ ಗೈಸ್. ಶಾರ್ಟ್ ಮಾಡ್ತಾನಪ್ಪ. ಗೈಸ್, ನನ್ನ ಅಮ್ಮ ಛತ್ರಿನ ವೆಲ್ಕಮ್ ಮಾಡಕ್ಕೆ ಛತ್ರಿ ತಗೊಂಡ್ಬರ್ತಾವ ನೋಡಿ. ನಾನು ಯಾರನ್ನೂ ತೋರಿಸಿಲ್ಲ ಗೈಸ್. ತೋರಿಸಿ ಛತ್ರಿ, ತೋರಿಸಿ. ಮಧ್ಯ ರೋಡಲ್ಲಿ ಏನು ನಿಂತ್ಕೊಂಡು ಛತ್ರಿ ವೆಲ್ಕಮ್ ಮಾಡಕ್ಕೆ ಛತ್ರಿ ತಂದವ್ರು ನಮ್ಮ ಅಮ್ಮ. ರೋಡ್ ಬ್ಲಾಕ್ ಮಾಡಿದ್ರೆ ನಡ್ರಿ ಮುಂದೆ ಬೇಗ. ಗೈಸ್, ಪ್ರಶಾಂತ್ ಅಣ್ಣ ಮನೆ ಹತ್ರ ಹೋಗ್ತಿದ್ವಿ. ಆನ್ ದ ವೇನೆ ಪ್ರಶಾಂತ್ ಅಣ್ಣ ಕಾಣಿಸ್ಬಿಡ್ತು. ಸರ್ಪ್ರೈಸ್ ಕೊಡೋಣ ಬನ್ನಿ. ಕದ್ದು ಹೋಗ್ಬೇಕು. ಪ್ರವೀಣ್ ಜೊತೆಗೆ ಹೋಗ್ಬೇಡ, ಕದ್ದು ಹೋಗೋಣ. ಫಸ್ಟ್ ಒಬ್ಬೊಬ್ರೆ ಹೋಗ್ರಿ, ಒಬ್ಬೊಬ್ರೆ. ನೀನು ಹೋಗ್ಬಿಟ್ಟು, ನೀವಿಬ್ರು ಹೋಗ್ಬಿಟ್ಟು ಫಸ್ಟ್ ಅಡ್ರೆಸ್ ಕೇಳ್ರಿ, ಆಯ್ತಾ? ಅಡ್ರೆಸ್ ಕೇಳ್ರಿ. ಎಲ್ಲಿ ಸಂಭ್ರಮ್ ಕಾಲೇಜ್ ಹೆಂಗೆ ಅಂತ ಕೇಳ್ರಿ. ಅವ್ರ ಅಡ್ರೆಸ್ ಕೇಳಿ. ಯಾರು ಗೊತ್ತಾ, ವೈಟ್ ಇದ್ದಾರೆ ನೋಡಿ ಪ್ರಶಾಂತ್ ಅಣ್ಣ, ವೈಟ್ ಶರ್ಟ್. ಅವರು ಈ ಕಡೆ ಇರೋ ಈ ಕಡೆ ಅವ್ರದ್ದು ವಿಡಿಯೋ ಮಾಡೋ. ಅಲ್ಲೇ ಮಾತಾಡ್ತವ್ರೆ ಎಲ್ಲರೂ. ಅಯ್ಯೋ, ಕಣ್ಣಿಡ್ದ್ಬಿಟ್ರು. ಪ್ರಭುನ್ ಕಣ್ಣಿಡ್ದ್ಬಿಟ್ರು ಮಗ. ಅಂದ್ರೆ ಹೋಗಿದ ತಕ್ಷಣ ನಾವು ಬಂದು ಜೋರಾಗಿ ಹಿಂದೆಯಿಂದ ಬಾ ಅಣ್ಣ ಅನ್ಕೊಂಡ್ರೆ. ಹಾಯ್, ಇಲ್ಲಿ ನಿಂತ್ಕೊಂಡ್ಬಿಟ್ಟಿದ್ಯಾ? ಹಾಯ್. ಗೈಸ್, ವಿ ಆರ್ ಹಿಯರ್, ಪಾಪು ಬರ್ಡೇ. ಗೈಸ್, ನಮ್ಮ ಅಮ್ಮ ಅವರೆಲ್ಲ ಇನ್ನೂ ಬರ್ತಾ ಇದ್ದಾರೆ, ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲೆಲ್ಲ ಊಟಕ್ಕೆ ಕೂತಿದ್ದೀವಿ. ನಾನೇನು ತಿನ್ನಂಗಿಲ್ಲ. ನಮ್ಮ ಡಯಟಿಷಿಯನ್ಗೆ ಮೆಸೇಜ್ ಹಾಕಿದ್ದೀನಿ, ಅವ್ರೇನು ಹೇಳ್ತಾರೆ ಅದ್ರ ಮೇಲೆ. ಟ್ರೈನರ್ ಬಿರಿಯಾನಿ ನೋಡಿ ಬಾಯಲ್ಲಿ ನೀರು ಬರ್ತಾ ಇದೆ ಗೈಸ್. ಬಾಯಲ್ಲಿ ಜೋಗ್ ಫಾಲ್ಸ್ ಕಿತ್ಕೋತಾ ಇದೆ ವಾಸನೆಗೆ. ಹೆಂಗೆ ತಿಂತಾವ್ ನೋಡಿ ಗೈಸ್, ನೋಡಿ ಇವನು. ತಿನ್ನ ಬಂದು ನೋಡಿ. ಹಾಯ್. ಇವ್ರು ಇಷ್ಟೇ ಹೇಳೋಣ. 2 ವರ್ಷದಿಂದ ಇಷ್ಟೇ ಇದೆಯಲ್ಲ ನೀನು, ಯಾಕೆ ಉದ್ದಾಗಿಲ್ಲ? ಹೌದಾ? ಹೇಳೋ ತನಕ ವೇಟಿಂಗ. ಜ್ಯೂಸ್ ಕೊಳ್ಳೋಲೆ. ಪ್ರಭುನ್ ಹೆಂಗೋ ಸ್ಕ್ಯಾಮ್ ಮಾಡಕ್ಕೆ ಕಳ್ಸಿದ್ವಿ. ಪ್ರಶಾಂತ್ ಅಣ್ಣ ಕಣ್ಣಿಡ್ಬಿಡ್ತು. ಇಲ್ಲಾಂದಿದ್ರೆ ಬಕ್ರ ಆಗಿರೋದು. ಎಲ್ಲಿ? ಓ ಕರೆಕ್ಟ್ ಅಲ್ವಾ ಗೈಸ್? ನನ್ನ ಬ್ಲಾಗಲ್ಲಿ ಅವ್ರಿಬ್ರು ಪಾರ್ಟ್ನರ್ ಆಗಿ ಆಕ್ಟ್ ಮಾಡಿದ್ರು ಗೈಸ್. ನೋಡಿ ಬಂದ್ರು. ಏನೋ ಸಂಜಯ್ ಬಂದ್ಬಿಟ್ಟಿದ್ಯಾ? ಸಿಂಗಲ್ ಸಂಜಯ್ ಸ್ವಲ್ಪ ದಿನದಲ್ಲಿ ತ್ರಿಬಲ್ ಸಂಜೆ ಆಗ್ತಾನ ಅವನು. 50 ಗ್ರಾಮ್ ಇರ್ಬೇಕು. ಸಾಕು ಗೈಸ್. ನಾನು 150 ಗ್ರಾಮ್ ರೈಸ್ ತಿನ್ಬೋದು ಅಂತ ಹೇಳಿದ್ದಾರೆ. ಆಮೇಲೆ ವಾಟರ್ ಮೆಲನ್ ಜ್ಯೂಸ್ ಕೊಟ್ಟಿದ್ದಾರೆ. ಅಣ್ಣ ಸುಮ್ಮನೆ ಅಣ್ಣ, ರೈತ ತಿನ್ಬೋದು, ಮೊಸರು. ಅದು ಎಷ್ಟು ಗ್ರಾಮ್ ಮಾತ್ರ ಹಾಕ್ಬೋದು ನೀವು. ಸಾಕು ಗೈಸ್, ಹಾಕು. ಇವರು ಯಾರು ಅಂದರೆ, ಇವರು ನಮ್ಮ ಜೊತೆ ಇರೋರು. ಕೈಯಿಂದ ಕಣ್ಣಿಡಿರಿ. ಕೈ ನೋಡಿ, ಇದು ಯಾರು ಅಂತ ಕಮೆಂಟ್ ಹಾಕಿ. ಬೆದರ್ ಹಾಕೋಣ, ಎಷ್ಟು ವೇಸ್ಟ್ ಆಗುತ್ತೆ ನೋಡಿ ಗೈಸ್, ಎಷ್ಟು ವೇಸ್ಟ್ ಮಾಡ್ತವ್ರೆ. ನಮ್ಮಲ್ಲಿ ನಮಗೆ ತಿನ್ನೋದು ಕೊಡೋದೆ ಅಷ್ಟು ಗೊತ್ತಾ? ನೀನು ವೇಸ್ಟ್ ಮಾಡ್ತಿದ್ದಿಲ್ಲ ಅಷ್ಟು. ಒಂದು ಕಬಾಬ್ ಅಂತೆ ಸಾಕ. ನಾನು ನಿಮ್ಮ ಮನೆಗೆ ಬಂದಿಲ್ಲ ಕಣ. ಸಂಜೆ ನಿಂಗೆ ಬೇಕಾ?
ಪ್ರಶಾಂತ್ ಅಣ್ಣ ಬಾಯ್ ಗೈಸ್. ಸೊ ಮನೆಗೆ ಹೊರಟ್ವಿ. ಪ್ರಶಾಂತ್ ಅಣ್ಣನ ಬಾಯ್ ಹೇಳಿ. ಫುಟ್ಬಾಲ್ ಆಡೋ ಮೂಡಲ್ಲಿ ಇದ್ದೀವಿ ನಾವು ಇವತ್ತು. ಪ್ರವೀಣ್ ಫುಟ್ಬಾಲು ಕಿಕ್ ಕೊಡಿ. ಪ್ರಭು ಆ ಕಡೆ ಹೊಡಿಬೇಡ ಪ್ರಭು. ಹತ್ಕೊಡು 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 ಕೊಡ. ಬೆಜ್ಜಾನ ಬಿಡ್ತಾನ ಸಮೀರ್ ಅಂದ್ರೆ ನಡಗ್ಬೇಕು. ಗಡ 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 ಅನ್ಬೇಕು ನೀನು. ಹಂಗೆ ಅನ್ನೋ ಸಮೀರ್. ಸಮೀರ್ ಗುಂಡ್ಪಿನಲ್ಲಿ ಆಡಿದ್ರೆ ಸೌಂಡ್ ಎಲ್ಲ ಬರುತ್ತೆ. ಕಾರಲ್ಲೇ ಮಲ್ಕೊಂಡ್ಬಿಟ್ಟಿದ್ದೆ. ಬಂದ್ಬಿಡ್ತಲ್ಲ ಬಾಯ್ ಸಿ ಯು. ಬಾಯ್ 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 ಮಚ್ಚ. ಗೈಸ್ ಮನೆಗೆ ಬಂದು ಒಂದು ಅರ್ಧ ಗಂಟೆ ಮಲ್ಗನ ಅನ್ಕೊಂಡ್ರೆ ಕಾಲ್ ಮೇಲೆ ಕಾಲು ಮಧ್ಯಾಹ್ನ ಹೊತ್ತು ನನಗೆ ಮಲ್ಗಕ್ಕಂತೂ ನೆಮ್ಮದಿನೇ ಇಲ್ಲ. ಆ್ಯಂಡ್ ನೋಡಿ ಗೈಸ್ ಯಾರು ಬಂದಿದ್ದಾರೆ ನಮ್ಮ ಮನೆಗೆ. ಪಾಂಡು ಗಣೇಶ್ ಜೊತೆ ನಾನು ಔಟ್ ಆಫ್ ಸ್ಟೇಟ್ ಹೋಗ್ತಾ ಇದ್ದೀನಿ. ಎಲ್ಲೋ ಕಾಡಿ ಬೇಡಿ ಒಪ್ಸಿರೋದು. ಏನ್ ಮಾಡ್ತೀನಿ ಸಿಕ್ಲಿ ಬೇರೆ ಆಗ್ತಾವ ನನಗೋಸ್ಕರ. ನಿಮ್ ನೋಡ್ತಾರೆ ನಿಮ್ಮ ಆಫೀಸಲ್ಲಿ ಯಾರಾದ್ರು? ನಂಗೆ ಯಾಕೋ ಡೌಟ್. ಎಲ್ಲ ನೋಡಲ್ಲ ಗೈಸ್, ಅಷ್ಟು ನೋಡೋರಲ್ಲ ನಾವೆಲ್ಲ ಇನ್ನು. ಬಟ್ ಸಿಕ್ ಲೀವ್ ಆಗ್ತಾನೆ ನನಗೋಸ್ಕರ. ಬಟ್ ನೋಡಿ ಕಾಡಿ ಬೇಡಿ ಫಸ್ಟ್ ಫ್ಲೈಟಾ ನಮ್ಮ ಪಾಂಡು ಗಣೇಶ್ ಫಸ್ಟ್ ಫ್ಲೈಟ್. ಆದಷ್ಟು ಬೇಗ ಗೊತ್ತಾಗುತ್ತೆ. ಸೊ ಯಾರ್ಯಾರೇನೋ ಹೋಗ್ಬೇಕಿತ್ತು ಬಟ್ ಏನೇನೋ ಆಗಿ ಏನೇನೋ ಕತೆ ಆಗಿದೆ ಅದೆಲ್ಲ ವ್ಲಾಗಲ್ಲಿ ಆ ದಿನನೇ ಹೇಳ್ತೀನಿ. ಈಗ ವ್ಲಾಗ್ ಎಡಿಟ್ ಮಾಡ್ತಿದ್ದೀನಿ. ವ್ಲಾಗ್ ಎಡಿಟ್ ಮಾಡೋಣ. ಎಷ್ಟು ನೋಡಿ ನಮ್ಮ ಮನೆಯವರೆಲ್ಲ ಇವಾಗ ಬರ್ತವ್ರೆ. ನಾವು ಬೇಗ ಬಂದ್ಬಿಟ್ವಿ. ವ್ಲಾಗ್ ಎಡಿಟ್ ಮಾಡೋದಿತ್ತು. ಇದ್ಯಾರಿದು? ಹಾಯ್ ಏನು ಗ್ಯಾಂಗ್ ಹಾಕೊಂಬಂದ್ಬಿಟ್ಟಿದ್ದೀರಾ? ಹೊಡಿಯಕ್ಕೆ ಬಂದಿದ್ದೀರಾ ನನಗೆ? ಹಾಯ್ 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 ಫ್ರೆಂಡ್ಶಿಪ್ ಡೇ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಓಹೋ ಫಸ್ಟ್ ಬ್ಯಾಂಡಾ? ಥ್ಯಾಂಕ್ ಯು. ಏನು ಹೆಸರು ನಿಂದು? ಥ್ಯಾಂಕ್ ಯು ಯಶಸ್. ಹೌದು ಹಾಯ್ ಹೇಳು. ಥ್ಯಾಂಕ್ ಯು ಬಾಯ್. ಗೈಸ್ ನಾನು ಸ್ವಲ್ಪ ಹೊತ್ತು ಮಲ್ಕೊಂಡೆ ಆ್ಯಂಡ್ ಈಗ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಆ್ಯಂಡ್ ಏನಾಯಿತು ಅಂದರೆ ಪಾಪುನ ಫಸ್ಟ್ ವ್ಲಾಗಲ್ಲಿ ತೋರ್ಸೋಕ್ಕಾಗಿಲ್ಲ. ಫಸ್ಟ್ ಪಾಯಿಂಟು ಪಾಪು ಮಲ್ಕೊಂಡ್ಬಿಡ್ತು. ಸಕ್ಕ ಟೈರ್ಡ್ ಆಗಿಬಿಟ್ಟಿತ್ತು. ನಾನು ವ್ಲಾಗಲ್ಲಿ ಮತ್ತೆ ಎಬ್ಬರ್ಸ ಚೆನ್ನಾಗಿರಲ್ಲ ಅಂತ ಬಿಟ್ಬಿಟ್ಟೆ. ವಿಶ್ ಮಾಡಿದೆ ಬಟ್ ಕ್ಯಾಮ್ರಲ್ಲಿ ರೆಕಾರ್ಡ್ ಮಾಡಿಲ್ಲ. ಗಿಫ್ಟ್ ಕೊಡೋಕ್ಕಾಗಿಲ್ಲ. ಆಮೇಲೆ ಈ ಸರಿ ಲಾಸ್ಟ್ ಇಯರು ಇಷ್ಟು ಬೇಗ ಆಗೋಯ್ತು ಅನ್ನೋ ತಲೆಯಲ್ಲಿ ಹಂಗೇ ಕೂತಿದ್ದೆ. ಎಷ್ಟು ಬೇಗ ಒಂದು ವರ್ಷ ಆಗೋಯ್ತು. ಮೈಸೂರಿಗೆ ಹೋಗಿದ್ವಿ ನಾವು ಎಲ್ಲ ಎರ್ಟಿಗಾ ಮಾಡಿಕೊಂಡು ರೆಂಟ್ ಕಾರ್ ತೊಗೊಂಡು ಫ್ಯಾಮಿಲಿ ಎಲ್ಲ. ಬಟ್ ಇಷ್ಟು ಬೇಗ ಒಂದು ವರ್ಷ ಆಗೋಗಿದೆ. ಇಟ್ಸ್ ಲೈಕ್ ಹೆಂಗಾಗೋದು ಗುರು ಇಷ್ಟು ಬೇಗ ಅನ್ನೋ ಥರ ಫೀಲಿಂಗು. ಆ್ಯಂಡ್ ಪಾಪು ಗಿಫ್ಟು ಆದಷ್ಟು ಬೇಗ ಕೊಡೋಣ. ಇವತ್ತು ಆಗಿಲ್ಲ, ತುಂಬ ಅರ್ಜೆಂಟಲ್ಲಿ ಏನೋ ಮಿಸ್ ಆಗೋಯ್ತು. ಅದು ಇರುತ್ತೆ. ಪಾಪು ಇಫ್ ಯು ಆರ್ ವಾಚಿಂಗ್, ಅಣ್ಣ ಇಫ್ ಯು ಆರ್ ವಾಚಿಂಗ್, ಇಟ್ಸ್ ಸ್ಟಿಲ್ ದೇರ್. ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.